ಏನು ಹುಕ್ಕೇರಿ ಸಂಪೂರ್ಣ ನೀರಾವರಿ ಆಗ್ಬೇಕಂತೇಳಿ 3ನೇ ದಿನ ಚಳವಳಿ ಪ್ರಾರಂಭ ಆಗೈತಿ. ಆದರೂ ಕೂಡ ನೀರಾವರಿ ಘೋಷಣೆ ಆಗಲಿಲ್ಲ. ಇದು ದುರ್ದೈವ. ಕಾರಣ ಏನಪ್ಪಾ ಅಂತಂದ್ರೆ ಈ ಕತ್ತಿ ಕುಟುಂಬ ಅನ್ನುವಂಥದ್ದು ಏನು 55 ವರ್ಷ ರಾಜಕಾರಣ ಮಾಡ್ಯಾರು. ಇವರೇನು ಕೂಡ ರೈತರಿಗೆ ಮಾಡಿಲ್ಲ. ರೈತರ ಗೋರಿ ಮೇಲೆ ರಾಜಕಾರಣ ಮಾಡಿದರು. ಇವರು ಮಾಡಿರ್ತಕ್ಕಂಥ ಈ ಏನು 60 ಹಳ್ಳಿ ನೀರಾವರಿ ಆಗದೆ ಇರತಕ್ಕಂಥ ಅನ್ಯಾಯಕ್ಕಾಗಿ ಇವತ್ತು ನಾವು ಬೀದಿ ಒಳಗೆ 3 ದಿನ ಕೂತೀವಿ. ಅದಕ್ಕಾಗಿ ಈ ಕುಟುಂಬ ಅಧಿಕಾರ 2 ಸಲ, ಯಾಕಂದ್ರೆ ಮಂತ್ರಿ 2 ಸಲ ಆಗ್ಯಾರ. 55 ವರ್ಷ ರಾಜಕಾರಣ ಮಾಡ್ಯಾರು, ಮಂತ್ರಿ 2 ಸಲ ಆಗ್ಯಾರ. ವರ್ಷಕ್ಕೆ ಬರೀ 50 ಕೋಟಿ ರೂಪಾಯಿ ನೀರಾವರಿ ತಂದು ಮಾಡಿರಪ್ಪ ಅಂದ್ರೆ ಹುಕ್ಕೇರಿ ತಾಲೂಕು ಸಂಪೂರ್ಣ ನೀರಾವರಿ ಆಗ್ಲಿಕ್ಕೆ ಸಾಧ್ಯ ಇತ್ತು. ಆ ಕುಟುಂಬ ತಪ್ಪು ಮಾಡಿದ ಕಾರಣಕ್ಕಾಗಿ ಇವತ್ತೆಲ್ಲ ಜನಾಂದೋಲನ ಆಗಿ ಜನ ಜಾಗೃತ ಆಗಿ ಇವತ್ತು 3ನೇ ದಿನ ಹೋರಾಟ ಪ್ರಾರಂಭ ಆಗೈತಿ. ಅದಕ್ಕಾಗಿ ದಯವಿಟ್ಟು ನಮ್ಮ ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಅವರು ಕೂಡ ತಮ್ಮ ಕ್ಷೇತ್ರದಾಗ ಕೂಡ ನೀರಾವರಿ ಆಗಬೇಕಾಗೈತಿ. ನಿಮ್ಮ ಕ್ಷೇತ್ರ ಅಷ್ಟೇ ಅಲ್ಲ, ಇಲ್ಲಿ ಮಲ್ಲಿಕಾರ್ಜುನ ಏತ ನೀರಾವರಿ ಅಂತೇಳಿ 21 ಹಳ್ಳಿ ಆಚೆ ಕಡೆ ನಮ್ಮ ಬಾಡ ಭಾಗದಾಗಿರ್ಬೋದು, ಸಿರ್ಪುರ್ ಭಾಗದಾಗಿರ್ಬೋದು, ಇವತ್ತು ಕುಡಿಲಿಕ್ಕೆ ನೀರಿಲ್ಲ, ಜಾನುವಾರುಗಳಿಗಿಲ್ಲ, ತಿಂಗಳಿಗೊಮ್ಮೆ ನೀರು ಬರತ್ತವು. ಇವತ್ತೇನಾದ್ರು ನೀರಾವರಿ ಇದು ಆಗ್ಬೇಕಪ್ಪ ಅಂದ್ರೆ ನಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಅವರು ಮನಸ್ಸು ಮಾಡ್ರೆ ಮಾತ್ರ ನೀರಾವರಿ ಆಗ್ತತಿ. ಅವರು ಬಂದ ಇವತ್ತು ನೀರಾವರಿ ಘೋಷಣೆ ಮಾಡ್ತು, ನಾವು ನೀರಾವರಿ ಮಾಡ್ತು ಅಂತ ಮಾತ್ರ ಮಾತು ಕೊಟ್ಟಾಗ ನೀರಾವರಿ ಆಗ್ತತಿ. ಅದಕ್ಕಾಗಿ ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಅವರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀವಿ, ದಯವಿಟ್ಟು ಇಲ್ಲಿ ರಾಜಕಾರಣ ಬೇಡ. ನನ್ನ ರೈತ ದೇವರುಗಳು ಹುಕ್ಕೇರಿ ತಾಲೂಕಿನಲ್ಲಿ ತಮ್ಮ MP ಅವ್ರಿಗೆ ಕೂಡ ಇವತ್ತ ಮತದಾನ ಮಾಡಿ ಚುನಾವಣೆ ಒಳಗೆ ಅಧಿಕಾರ ಕೊಟ್ಟಿರ್ತಕ್ಕಂಥ ನನ್ನ ರೈತ ದೇವರುಗಳದಾರು. ತಾವ ಈ ಪಕ್ಷ ಜಾತಿ ಭೇದ ಬಿಟ್ಟು ತಾವ ಹುಕ್ಕೇರಿಗೆ ಸಂಪೂರ್ಣ ನೀರಾವರಿ ಮಾಡಲಿಕ್ಕೆ ಈ ವೇದಿಕೆಗೆ ಬಂದ ತಾವ ದಯವಿಟ್ಟು ನೀರಾವರಿಯನ್ನು ನಾವು ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಈ ರೈತರಿಗೆ ಕೊಟ್ಟ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಜಿಲ್ಲಾ ಸತೀಶ್ ಜಾರಕಿಹೊಳಿ ಅವರು ಮಾಡಬೇಕು. ಮತ್ತು ಉಮೇಶ್ ಕತ್ತಿ ಕುಟುಂಬ ಈಗಿರ್ತಕ್ಕಂಥ ನಿಖಿಲ್ ಕತ್ತಿ ಅವರು, ರಮೇಶ್ ಕತ್ತಿ ಅವರು ಈ ರಾಜ್ಯದ ಮುಖ್ಯಮಂತ್ರಿನ ಕಾಲು ಬೀಳ್ರಿ, ಕೈ ಮುಗಿರಿ, ಸರ್ಕಾರನ ಎದಿ ಮೇಲೆ ಅಂಗಿ ಹಿಡೀರಿ. ಆದರೂ AB ಪಾಟೀಲ್ರು ನೀವೆಲ್ಲರೂ ಕೂಡ ಇವತ್ತು 60 ವರ್ಷ ಆತಿ ಈ ಭಾಗಕ್ಕೆ ನೀರಾವರಿಗೆ ಮೋಸ ಮಾಡಿರಿ. ನಿಮಗೇನಾದ್ರು ಈ ರೈತ ದೇವ್ರ ಮೇಲೆ ಪ್ರೀತಿ ಇತ್ತಪ್ಪ ಅಂತಂದ್ರೆ ನೀವು ಹೋಗಿ ಸರ್ಕಾರ ಜೊತೆ ಮಾತುಕತೆ ಮಾಡಿ ಸರ್ಕಾರ ಮೇಲೆ ಇದು ಹಿಂಗೆ ಹಿಡಿದು ಇವತ್ತು ಸಾವಿರಾರು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿ ರೈತರನ್ನ ಉಳಿಸ್ಬೇಕು. ಇಲ್ಲ ಅಂದ್ರೆ ಇನ್ನು ಮುಂದೆ ನಿಮ್ಮನ್ನು ಉಳಿಸಂಗಿಲ್ಲ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ.